ನಮಸ್ಕಾರ. ನಾವು ಸಾಯ್ತೀವಿ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಈಗ ನಾನು ಭೂಮಿ ಮೇಲೆ ಒಂದಲ್ಲ ಒಂದಿನ ನಾನು ಸಾಯ್ತೀನಿ, ಉಳಿಯಲ್ಲ ಅಂತ ಎಲ್ರಿಗೂ ಗೊತ್ತು ಅಲ್ವಾ? ಆದರೂ ಮನುಷ್ಯ ದುಡ್ಡಿನಿಂದ ಓಡ್ತಾ ಇದ್ದಾನೆ. ಇದು ಕಲಿಯುಗ. ಕಲಿಯುಗದಲ್ಲಿ ಆರೋಗ್ಯ ಮತ್ತು ದುಡ್ಡು ಇವೆರಡು ಭಾಳ ಇಂಪಾರ್ಟೆಂಟು. ನೋಡ್ರಿ, ಆರೋಗ್ಯ ಮತ್ತು ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಜೀವನದ ಉಸಿರು ಇರೋವರೆಗೂ ಇವೆರಡನ್ನ ಕಾಪಾಡ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ. ಉಸಿರು ಇರೋವರೆಗೂ ಆರೋಗ್ಯ ಇರಬೇಕು. ಉಸಿರು ಹೋಗೋವರೆಗೂ ಪರ್ಸು, ವೆನಿಟಿ ಬ್ಯಾಗು, ಕ್ಯಾಶ್ ಬಾಕ್ಸು, ಗಲ್ಲಾಪೆಟ್ಟಿಗೆ, ವ್ಯಾಪಾರ ಮಾಡುವ ಸ್ಥಳದಲ್ಲಿ, ಮನೆಯಲ್ಲಿ, SB ಅಕೌಂಟ್ನಲ್ಲಿ, ಕರೆಂಟ್ ಅಕೌಂಟ್ನಲ್ಲಿ ದುಡ್ಡಿದ್ದರೆ ಆಟ. ಯಾಕೆಂದರೆ ಕುಟುಂಬ ನಿಭಾಯಿಸಲಿಕ್ಕೆ ದುಡ್ಡು ಬೇಕು, ಜೀವನ ಮಾಡಲಿಕ್ಕೆ ದುಡ್ಡು ಬೇಕು. ಈ 500 ರೂಪಾಯಿ ನೋಟುಗಳಿಗೆ ಎಷ್ಟು ಶಕ್ತಿ ತಾಕತ್ತಿದೆ ಅಂದರೆ ಅದು ಹೇಳಬಾರ್ದು. ಅರ್ಥ ಆಯ್ತಾ? ಇವತ್ತು ಏನಾಗಿದೆ ಅಂತಂದರೆ, ನಾವು ಓದಿರೋದು ಆ ಕ್ವಾಲಿಫಿಕೇಷನ್ನು, ನಾನು ಓದಿರೋದು ಈ ಕ್ವಾಲಿಫಿಕೇಷನ್ನು, ನಂದು ಡಿಗ್ರಿ, ನಂದು ಡಬಲ್ ಡಿಗ್ರಿ, ನಾನು PhD ಮಾಡಿರೋದು, ನಾನು BE, ನಾನು MTech, ನಾನು BSc, MSc, ನಾನು BCA ಮಾಡಿದ್ದೀನಿ, MCA ಮಾಡಿದ್ದೀನಿ, ನಾನು BA, MA, MEd, ನಾನು BCom, ನಾನು MCom, ನಾನು CA ಮಾಡಿದ್ದೀನಿ, MCA ಮಾಡಿದ್ದೀನಿ, MBA ಮಾಡಿದ್ದೀನಿ. ನಾನು ಯಾಕೆ ಆ ಕೆಲಸ ಮಾಡಬೇಕು, ನಾನು ಯಾಕೆ ಈ ಕೆಲಸ ಮಾಡಬೇಕು, ನಾನು ಆ ಉದ್ಯೋಗ ಮಾಡಲ್ಲ, ನಾನು ಈ ಉದ್ಯೋಗ ಮಾಡಲ್ಲ, ನಾನು ಆ ಬಿಸ್ನೆಸ್ ಮಾಡಲ್ಲ, ನಾನು ಈ ಬಿಸ್ನೆಸ್ ಮಾಡಲ್ಲ, ನಾನು ಆ ಕೃಷಿ ಮಾಡಲ್ಲ, ಈ ಕೃಷಿ ವ್ಯವಸಾಯ ಮಾಡಲ್ಲ ಅಂತಂದರೆ ಖಂಡಿತವಾಗ್ಲೂ ಮನೆ ಒಳಗಡೆ ಸೋಂಬೇರಿಯಾಗಿ ಇದ್ದರೆ ಖಂಡಿತವಾಗ್ಲೂ ದುಡ್ಡು ಬರಲ್ಲ. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡೋದು ಮಾಡಲೇಬೇಕು. ಕ್ವಾಲಿಫಿಕೇಷನ್ ಫಾರ್ ದ ಸೇಕ್ ಆಫ್ ನಾಲೆಡ್ಜ್ ಪರ್ಪಸ್. ಅರ್ಥ ಆಯ್ತಾ? ಇಲ್ಲಿ ಜೀವನ ಮಾಡಲಿಕ್ಕೆ ಇಲ್ಲಿ ದುಡ್ಡು ಭಾಳ ಮುಖ್ಯ. ಕಲಿಯುಗದಲ್ಲಿ ವಿದ್ಯೆನೂ ಭಾಳ ಮುಖ್ಯ. ವಿದ್ಯೆ ಬೇಕೇ ಬೇಕು, ಪ್ರತಿಯೊಬ್ಬರ ಹಕ್ಕು. ಜೊತೆಗೆ ಜೀವನ ಮಾಡಲಿಕ್ಕೆ ದುಡ್ಡು ಬೇಕೇ ಬೇಕು. ಹಾಗಾಗಿ ಇವತ್ತು ಏನಾಗಿದೆ ಅಂತಂದರೆ ಹಣದುಬ್ಬರ ಜಾಸ್ತಿ ಆಗ್ತಾ ಇದೆ. ಕಾಸ್ಟ್ ಆಫ್ ಲಿವಿಂಗ್ ವಿಪರೀತ. ಒಂದು ಸಣ್ಣ 40-30 ನೀವು ಒಂದು ಮನೆ ಕಟ್ಟಿಸ್ಬೇಕು ಅಂತಂದರೆ ಸಿಟಿಗಳಲ್ಲಿ, ದೊಡ್ಡ ಸಿಟಿಗಳಲ್ಲಿ ಮಿನಿಮಮ್ 1 ಕೋಟಿ ಬೇಕು. ಒಂದು ಸೈಟ್ ತಗೊಂಡು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡೋದಷ್ಟಿಗೆ ಡಿಸ್ಟ್ರಿಕ್ಟ್ ಲೆವೆಲ್ಗಳಲ್ಲಿ 1 ಕೋಟಿ ಬೇಕು, ಅದಕ್ಕಿಂತ ಮೇಲೆ ಬೇಕು. ಮಿನಿಮಮ್ ಅಂತಂದರು 60-80 ಲಕ್ಷ ಅಂತೂ ದುಡ್ಡು ಬೇಕೇ ಬೇಕು. ಸಿಂಪಲಾಗಿ ಕಟ್ಟಿಸ್ತೀನಿ ಅಂತಂದರು. ಈ ಒಂದು ಹಣದುಬ್ಬರದಲ್ಲಿ ದುಡಿಲೇಬೇಕು ಪ್ರತಿಯೊಬ್ಬ ಮನುಷ್ಯ. ಇಲ್ಲ ಅಂತಂದರೆ ತುಂಬ ಕಷ್ಟ. ಇಲ್ಲಿ ಏನು ಗೊತ್ತಾ, ನಾನು ಆ ಕ್ವಾಲಿಫಿಕೇಷನ್ ಓದಿರೋದು, ನಾನು ಈ ಕ್ವಾಲಿಫಿಕೇಷನು, ನಾನು ಅದನ್ನು ಮಾಡಲ್ಲ, ಇದನ್ನು ಮಾಡಲ್ಲ ಅಂತಂದರೆ ಟೈಮ್ ವೇಸ್ಟ್ ಮಾಡಿಬಿಟ್ರೆ, ಟೈಮ್ನ ಕಿಲ್ ಮಾಡಿಬಿಟ್ರೆ ಅದು ನಮ್ಮನ್ನು ಕಿಲ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಕಷ್ಟಪಟ್ಟು ದುಡಿಲೇಬೇಕು. ಅರ್ಥ ಆಯ್ತಾ? ಎಲ್ರಿಗೂ ಗೊತ್ತು ನಾನು ಸಾಯ್ತೀನಿ, ಉಳಿಯಲ್ಲ, ಒಂದಲ್ಲ ಒಂದಿನ ನಾವು ಸಾಯ್ತೀವಿ ಅಂತ. ಆದರೂ ಬದುಕಲಿಕ್ಕೆ, ಜೀವನದ ಒಂದು ಹೋರಾಟ ಮಾಡಲಿಕ್ಕೆ ದುಡ್ಡು ಒಂದು ಪಾರ್ಟ್ ಆಫ್ ದಿ ಲೈಫ್. ಇದು ದುಡ್ಡು ಇಲ್ದಲೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಯ್ಕೆಗಳೇ, ನಿಮ್ಮ ಉದ್ಯೋಗದ ಆಯ್ಕೆ, ನಿಮ್ಮ ವ್ಯಾಪಾರದ ಆಯ್ಕೆ, ನಿಮ್ಮ ಕೃಷಿ ವ್ಯವಸಾಯದ ಆಯ್ಕೆಗಳು, ನೀವು ಸೆಲೆಕ್ಟ್ ಮಾಡುವ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.